ನಮ್ಮೆಲ್ಲ ಕಾಫಿ ಪ್ರಿಯರಿಗೊಂದು ಗುಡ್ ನ್ಯೂಸ್. ಸುಮಾರು ಜನಕ್ಕೆ ಬೆಳಗ್ಗೆ ಎದ್ದ ಕೂಡಲೇ ಬೆಡ್ ಕಾಫಿ ಕುಡಿಬೇಕು ಅಂತ ಅನ್ನೋ ಆಸೆ ಇರುತ್ತಲ್ಲ, ಅಂಥವ್ರಿಗೆ ಇವತ್ತಿನ ವಿಡಿಯೋ ತುಂಬ ಇಷ್ಟ ಆಗುತ್ತೆ. ಏನ್ರಿ ಕಾಫಿ ಆಯಿತಾ ಅಂತ ಯಾರಾದರೂ ನಮ್ಮ ಎದುರುಗಡೆ ಬಂದವರಿಗೆ ಫಸ್ಟ್ ನಾವು ಕೇಳೋ ಅಂಥ ಮಾತೇ ಅದು. ಸೊ ಕಾಫಿ ಅಂತನೋದು ಎಷ್ಟು ಪ್ರಸಿದ್ಧಿಯಾಗಿದೆ ಅಂತಂದರೆ ಸುಮಾರು ಜನಕ್ಕೆ ಆಗಲೇ ಗೊತ್ತಿರುತ್ತೆ. ಅದರಲ್ಲೂ ಫಿಲ್ಟರ್ ಕಾಫಿ, ನಮ್ಮ ಸೌತ್ ಇಂಡಿಯಾದ ಫಿಲ್ಟರ್ ಕಾಫಿಗೆ ಇಡೀ ಪ್ರಪಂಚದಾದ್ಯಂತ 2ನೇ ಸ್ಥಾನ ಸಿಕ್ಕಿದೆ. ಇಡೀ ಪ್ರಪಂಚದಲ್ಲಿ ಒಳ್ಳೆ ಕಾಫಿ ಅಂತ ಸುಮಾರು 38 ಕಾಫಿಗಳು ಬಗೆಯ ಕಾಫಿ ಇದೆಯಂತೆ. ಅದರಲ್ಲಿ ನಮ್ಮ ಫಿಲ್ಟರ್ ಕಾಫಿಗೆ 2ನೇ ಸ್ಥಾನ ಸಿಕ್ಕಿದೆ ಅಂದರೆ ಎಷ್ಟು ಚೆನ್ನಾಗಿದೆ ನಮ್ಮ ಕಾಫಿ ಅಂತ ಇಲ್ಲೇ ಗೊತ್ತಾಗುತ್ತೆ. ಸೊ ಎಷ್ಟೋ ಜನಕ್ಕೆ ಕಾಫಿ ಅಂತಂದರೆ ಏನೋ ಒಂಥರ ಹುಚ್ಚು. ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಬೆಡ್ ಕಾಫಿ ಕುಡಿಬೇಕು ಅಂತ ಅನ್ನೋದಿರುತ್ತೆ. ಅಥವಾ ಎಷ್ಟೋ ಜನಕ್ಕೆ ಕಾಫಿ ಕುಡಿಲಿಲ್ಲ ಅಂದರೆ ಅವತ್ತಿನ ದಿನ ಎಲ್ಲ ಏನೋ ಕಳ್ಕೊಂಡಾಗ ಅನಿಸ್ತಿರುತ್ತೆ. ಆ ಕಾಫಿದು ಘಮನೇ ಒಂಥರ ಏನು ಹೇಳ್ತಾರೆ, ಮೈಂಡ್ ಫ್ರೆಶ್ ಮಾಡೋ ಹಾಗಿರುತ್ತೆ. ಸೊ ಕಾಫಿ ಘಮಕ್ಕೆ ಎಷ್ಟೋ ಜನಕ್ಕೆ ತಲೆನೋವು ವಾಸಿ ಆಗುತ್ತೆ. ಸೊ ಈ ಥರ ಇರುವಾಗ ನಮ್ಮ ಫಿಲ್ಟರ್ ಕಾಫಿ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಕಾಫಿ ಕುಡಿದು ಎಷ್ಟೋ ಹೊತ್ತವರೆಗೂ ಆ ನಾಲ್ಗೆ ಮೇಲೆ ಆ ರುಚಿ ಇರುತ್ತಲ್ಲ, ಎಷ್ಟು ಚೆನ್ನಾಗಿರುತ್ತೆ. ಆ ಕಾಫಿ ಕುಡಿದ ಮೇಲೆ ಏನು ತಿನ್ನಬೇಕು ಅಂತಲೂ ಅನಿಸಲ್ಲ. ಸೊ ಅಂಥ ಫಿಲ್ಟರ್ ಕಾಫಿಗೆ ಇಡೀ ವರ್ಲ್ಡಲ್ಲಿ 2nd ಪ್ಲೇಸ್ ಸಿಕ್ಕಿದೆ. ಈ ಪುಟ್ಟ ಕಾಫಿ ಮೇಕರ್ ಅಥವಾ ಕಾಫಿ ಮಾಡುವಂಥ ಒಂದು ಪಾತ್ರೆ ಏನಿದೆ, ಅದು ಇಂಡಸ್ ವ್ಯಾಲಿಯಲ್ಲಿ ನಾನು ತೊಗೊಂಡಿದ್ದು. ತುಂಬ ಕ್ಯೂಟಾಗಿದೆ. ಒಂದು ಸಣ್ಣ ಕಪ್ಪಷ್ಟು ಕಾಫಿ ಮಾಡ್ಕೋಬೇಕು ಅಂದರೆ ದೊಡ್ಡ ಪಾತ್ರೆ ಇಡಬೇಕಾಗಿತ್ತು. ಇದರಲ್ಲಿ ಒಬ್ಬರಿಗೆ ಇಬ್ಬರಿಗೆ ಕಾಫಿ ಮಾಡಲಿಕ್ಕೆ ಅಥವಾ ಹಾಲು ಕಾಯಿಸ್ಲಿಕ್ಕೆ ತುಂಬ ಕ್ಯೂಟಾಗಿದೆ. ಸೊ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನನ್ನ ಕೂಪನ್ ಕೋಡ್ನ ಉಪಯೋಗಿಸ್ಕೊಂಡ್ರೆ ನಿಮಗೆ 12% ಡಿಸ್ಕೌಂಟ್ ಕೂಡ ಆಗುತ್ತೆ. ಯಾವುದೇ ಪಾತ್ರೆ ತೊಗೋಬೇಕಾದ್ರೆ ನೀವು ನನ್ನ ಕೂಪನ್ ಕೋಡ್ನ ಉಪಯೋಗಿಸ್ಕೋಬೋದು. ಸರಿ ಪುಸ್ ನೋಡಿಲ್ಲಿ ಹೆಂಗೆ ಆಡ್ತಿದ್ದೆ ನೋಡಿಲ್ಲಿ. ಪುಸ್ ನೋಡು, ನೀನು ಮಾಡು. ಅವಳು ಮಾಡ್ತಾಳೆ. ನೀನು ಮಾಡೋದ್ರೆ ಅವಳೇ ಮಾಡುದು, ನಾನು ಮಾಡ್ತೀನಿ. ಒದ್ದಾಡಿ ಚೆನ್ನಾಗಿ. ಪುಸ್ ಅವನೇ ಬಂಗಾರಿ, ಅವನೇ ಬಂಗಾರ. ಅಲ್ಲೇ ಹೋಗಿದ್ದಮ್ಮ ನೀನು, ಅಲ್ಲೇ ಹೋಗಿದ್ದಮ್ಮ ಚಿನ್ನ. ಇನ್ನು ಚಂದ್ರು ಪುಸ್ ನಂದು. ನಾನು ಈಗಾಗಲೇ ವಿಡಿಯೋ ಪ್ರಾರಂಭದಲ್ಲೇ ಕಾಫಿ ಬಗ್ಗೆ ಮಾತಾಡಿದಾಗಿದೆ. ಅದು ಬೆಳಗಿನ ಕಾಫಿ ಆಗಿತ್ತು. ಎದ್ದ ಕೂಡಲೇ ಹೇಗೆ ಬೆಡ್ ಕಾಫಿ ಕುಡಿಬೇಕು ಅಂತ ಆಸೆ ಆಗುತ್ತೋ ಹಾಗೆಯೇ ಸಾಯಂಕಾಲ ಕೆಲಸ ಮುಗಿಸಿ ವಾಪಸ್ ಮನೆಗೆ ಬಂದಾಗ, ಆಫೀಸಿಂದ ಬಂದವ್ರಿಗೆ ಅಥವಾ ಎಲ್ಲೋ ಕೆಲಸಕ್ಕೆ ಹೋದವರು ವಾಪಸ್ ಮನೆಗೆ ಬಂದಾಗ ಕೈಕಾಲು ಮುಖ ತೊಳ್ಕೊಂಡು ಬಿಸಿ 1 ಕಪ್ ಕಾಫಿ ಕುಡಿತಾ ಟಿ ವಿ ನೋಡ್ತಾ ಕೂತ್ಕೊಳ್ಳೋದಿದೆಯಲ್ಲ, ಅದು ಕೂಡ ಇದೆಷ್ಟು ಚೆನ್ನಾಗಿರುತ್ತೆ. ಅದು ಫ್ಯಾಮಿಲಿ ಟೈಮ್ ಅಂತಲೇ ಅನಿಸುತ್ತೆ, ಸಾಯಂಕಾಲದ ಕಾಫಿ ಟೈಮ್ ಅಥವಾ ಟೀ ಟೈಮ್. ಸೊ ಇವತ್ತು ಒಂದು ಕಾಫಿ ಡೇ ಸ್ಟೈಲಲ್ಲಿ ಒಂದು ಕಾಫಿ ಮಾಡ್ತಾ ಇದ್ದಾನೆ ಹರ್ಷಿತ್. ಅವನಿಗೆ ಈ ಥರದ್ದೆಲ್ಲ ಮಾಡ್ಲಿಕ್ಕೆ ತುಂಬ ಇಷ್ಟ. ಸೊ ಎಲ್ಲೋ ಹೋಗಿ ತುಂಬ ದುಬಾರಿ ದುಡ್ಡು ಕೊಟ್ಟು ಕಾಫಿ ಡೇ ಅಥವಾ ಕಾಫಿ ಶಾಪಲ್ಲಿ ಕುಡಿಯೋವಂಥ ಕಾಫಿ ಮನೇಲೆ ಈಸಿಯಾಗಿ ಮಾಡ್ಕೊಳ್ಳೋದಕ್ಕೆ ಈ ಥರದ್ದು ಒಂದು ಕಾಫಿ ಮಷಿನ್ ಮನೇಲಿದ್ದರೆ ಸಾಕು. ಯಾವಾಗ ಬೇಕಾದರೂ ಒಂದು ಕಾಸ್ಟ್ಲಿ ಕಾಫಿ ಮನೇಲೆ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ಕಾಫಿ ಪೌಡರ್ ಅವಶ್ಯಕತೆ ಇಲ್ಲ ಅಥವಾ ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಬೇಕಾಗಿಲ್ಲ. ನಾವೇನು ಫಿಲ್ಟರ್ ಕಾಫಿಗೆ ಬಳಸ್ತೀವೋ ಅದೇ ಪೌಡರ್ನ ಉಪಯೋಗಿಸ್ಕೊಂಡು ಕಾಫಿ ಡೇ ಸ್ಟೈಲಲ್ಲಿ ಕಾಫಿ ನಾವು ವಿಧವಾಗಿ ಮಾಡ್ಕೋಬೋದು. ಇದರಲ್ಲಿ ಕೂಡ ಸಾಕಷ್ಟು ವೆರೈಟೀಸ್ ಇದೆ, ಆದರೆ ನನಗೆ ಎಲ್ಲ ಹೆಸರು ಗೊತ್ತಿಲ್ಲ. ನನಗೆ ಗೊತ್ತಿರೋ ಕೆಲವೇ ಹೆಸರುಗಳಂದರೆ ಅದು ಎಸ್ಪ್ರೆಸ್ಸೋ ಮತ್ತು ಕ್ಯಾಪಚಿನೋ ಮತ್ತು ಲಾಟೆ. ಸೊ ಈ ಥರದ ವೆರೈಟಿ ಕಾಫೀಸ್ ನೀವು ಈ ಥರದ್ದು ಒಂದು ಮಿಷನ್ ಇಟ್ಕೊಂಡಿದ್ರೆ ಯಾವಾಗ ಬೇಕಾದರೂ ಅವಾಗ ಮಾಡ್ಕೊಂಡು ಕುಡಿಬೋದು. ಇದರಲ್ಲಿ ಒಂದು ಸತಿ ಕಾಫಿ ಪೌಡ್ರ್ ಹಾಕಿ ಆನ್ ಮಾಡಿ ಬಿಟ್ಟರೆ ಸಾಕು, ಚೆನ್ನಾಗಿ ಅದು ನೀರು ಬಿಸಿ ಆಗುತ್ತೆ. ಹಿಂಭಾಗದಲ್ಲಿ ಅದಕ್ಕೆ ಅಂತಲೇ ವಾಟರ್ ಟ್ಯಾಂಕ್ ಕೊಟ್ಟಿರ್ತಾರೆ. ಫಸ್ಟ್ ಅದಕ್ಕೆ ವಾಟರ್ ಟ್ಯಾಂಕಲ್ಲಿ 2 ಲೀಟ್ರಷ್ಟು ನೀರನ್ನು ಫಿಲ್ ಮಾಡ್ಕೋಬೇಕು. ಆನಂತರ ಬೇಕಾದಷ್ಟು ಕಾಫಿ ನಾವು ಇದರಿಂದ ಮಾಡಿಕೊಂಡು ಕುಡಿಬೋದು. ಕಾಫಿ ಪೌಡರ್ ಹಾಕಿ ಆನ್ ಮಾಡಿ ಬಿಟ್ಟರೆ ಸಾಕು, ಅದು ಚೆನ್ನಾಗಿ ನೀರು ಬಿಸಿಯಾಗಿ ತಾನಾಗಿ ಅದು ಫಿಲ್ಟರ್ ಕಾಫಿ ರೀತಿಯಲ್ಲಿ ಒಂದು ಡಿಕಾಕ್ಷನ್ ರೆಡಿ ಆಗುತ್ತೆ. ಆನಂತರ ನಾವು ಇದನ್ನು ಒಂದು ಡಿಕಾಕ್ಷನ್ ಥರ ಅಥವಾ ಬ್ಲ್ಯಾಕ್ ಕಾಫಿ ಥರ ಕೂಡ ಮಾಡ್ಕೊಂಡು ಕುಡಿಬೋದು. ಅಥವಾ ಅದಕ್ಕೆ ಫ್ರಾತ್ ಬರೋ ಹಾಗೆ ಹಾಲಿಂದ ಒಂದು ಫ್ರಾತ್ನ ಕ್ರಿಯೇಟ್ ಮಾಡಿಕೊಂಡು ಅದರಿಂದ ಒಂದು ಕ್ಯಾಪಚಿನೋ ಕಾಫಿ ಥರ ಕೂಡ ಮಾಡ್ಕೊಂಡು ಕುಡಿಬೋದು. ಎಸ್ಪೆಷಲಿ ನನಗೆ ಕ್ಯಾಪಚಿನೋ ತುಂಬ ಇಷ್ಟ. ಸೊ ಇದರಲ್ಲಿ ಫ್ರಾತರ್ ಕೂಡ ಇರೋದ್ರಿಂದ ಹಾಲು ಬಿಸಿ ಇರೋವಂಥ ಹಾಲನ್ನೇ ಅಥವಾ ಕಾಯಿಸಿ ಆರಿಸಿರೋವಂಥ ಹಾಲನ್ನಾದರೂ ಕೂಡ ಇದರಿಂದ ಏನು ಫ್ರಾತರ್ನ ಉಪಯೋಗಿಸ್ಕೊಂಡು ಈ ರೀತಿ ಫ್ರಾತ್ ಬರೋ ಹಾಗೆ ಮಾಡಿ ನಾವು ನೊರೆ ಹಾಲಿಂದ ಒಂದು ಬಿಸಿಯಾಗಿರೋವಂಥ ಕಾಫಿ ಮಾಡ್ಕೊಂಡು ಕುಡಿಬೋದು. ತುಂಬ ರುಚಿಯಾಗಿರುತ್ತೆ.
ಇದು ಅಗಾರೋ ಎಸ್ಪ್ರೆಸ್ಸೋ ಕಾಫಿ ಮೆಷಿನ್. ಇದನ್ನು ಆಪ್ರೇಟ್ ಮಾಡೋದು ಕೂಡ ತುಂಬ ಸುಲಭ. ಈ ಕಡೆ ಆನ್ ಆ್ಯಂಡ್ ಆಫ್ ಬಟನ್ ಇದೆ, ಮೇಲ್ಗಡೆ ಕಾಫಿ ಮೇಕಿಂಗ್ಗೆ ಅಂತ ಒಂದು ಬಟನ್ ಇದೆ, ಹಾಗೆ ಫ್ರಾತರ್ಗೆ ಒಂದು ಬಟನ್ ಇದೆ ಅಷ್ಟೇ. ಸಿಂಪಲ್ಲಾಗಿ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೋಬೋದು. ಹಾಗೆ ಫ್ರಾತರ್ ಕೂಡ ಇದೆ, ಮೆಷರ್ಮೆಂಟ್ ಸ್ಪೂನ್ ಕೂಡ ಕೊಟ್ಟಿದ್ದಾರೆ. 1 ಸ್ಪೂನ್ ಹಾಕ್ಕೊಂಡ್ರೆ ನಿಮಗೆ ಒಂದು ಕಾಫಿ ತುಂಬ ರುಚಿಯಾಗಿರೋಂಥ ಕಾಫಿ ರೆಡಿ ಆಗುತ್ತೆ. ಅಥವಾ ಇಬ್ಬರು ಕೂಡ ನೀವು ಒಂದು ಸ್ಕೂಪಿಂದ ಕಾಫಿ ಮಾಡ್ಕೋಬೋದು. ಸೊ ಇದರಲ್ಲಿ ಪ್ರೆಸ್ ಮಾಡಿ ಅದನ್ನು ಲೆವೆಲ್ ಮಾಡಿ ಇನ್ನು ಕಾಫಿ ಮೆಷಿನಲ್ಲಿ ಫಿಕ್ಸ್ ಮಾಡಿ ನೀವು ಆನ್ ಮಾಡಿದ್ರೆ ಸಾಕು, ರುಚಿಯಾಗಿರುವಂಥ ಒಂದು ಕಾಫಿ ರೆಡಿ ಆಗುತ್ತೆ. ಇದು ಡ್ರಿಪ್ ಟ್ರೇ. ಕಾಫಿ ಏನು ಕೆಳಗಡೆ ಬಿದ್ದರೂ ಕೂಡ ಇದರಲ್ಲಿ ಸ್ಪಿಲ್ ಆಗಲ್ಲ ಹೊರಗಡೆಗೆ, ಇದರಲ್ಲಿ ಕಲೆಕ್ಟ್ ಆಗಿರುತ್ತೆ. ಯಾವಾಗೆಲ್ಲ ಇದರಲ್ಲಿ ಕಲೆಕ್ಟ್ ಆಗಿರುತ್ತೆ ಆ ಟೈಮಲ್ಲಿ ನೀವು ತೆಗೆದು ಕ್ಲೀನ್ ಮಾಡಿ ಮತ್ತೆ ವಾಪಸ್ ಇದರಲ್ಲೇ ಹಾಕ್ಕೋಬೋದು. ಸೊ ಈ ಥರ ತುಂಬ ಈಸಿಯಾಗಿ ಆಪ್ರೇಟ್ ಮಾಡುವಂಥ ಕಾಫಿ ಮೆಷಿನ್ ಇದು. ಕ್ಯೂಟ್ ಆಗಿರುವಂಥ ಕಾಫಿ ಮೆಷಿನ್, ಒಂದು ಕಾಫಿ ಕಾರ್ನರ್ ಥರ ನೀವು ಕಿಚನಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಸೊ ಮೇಲ್ಗಡೆ ಕಪ್ ಇಡಲಿಕ್ಕೆ ಅಂತಲೇ ಒಂದು ಸ್ಪೇಸ್ ಕೂಡ ಇದೆ. ಹಾಗೆ ಈ ಸೈಡಲ್ಲಿ ಬ್ಯಾಕ್ ಸೈಡಲ್ಲಿ ನೋಡ್ತೀರಾ ನೀವು ವಾಟರ್ ಟ್ಯಾಂಕ್ ಇದೆ, ಹಾಗೆ ಸೈಡಲ್ಲಿ ಫ್ರಾತರ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಎಸ್ಪ್ರೆಸ್ಸೋ ಕಾಫಿ ಮೆಷಿನ್. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ನಾನೀಗಾಗಲೇ 1-2 ವ್ಲಾಗ್ ಹಿಂದೆನೇ ಹೇಳಿದ್ದೆ ಹಸ್ಬೆಂಡ್ನ ಸ್ಥಿತಿ ಹೇಗಿದೆ ಅಂತ. ಸೊ ಅವರಿಗೆ ಸ್ವಲ್ಪ ರೆಸ್ಟ್ನ ಅವಶ್ಯಕತೆ ಇತ್ತು, ಸ್ವಲ್ಪ ಡಿಸ್ಟರ್ಬ್ ಆಗಿದ್ರು, ಡಿಪ್ರೆಷನಲ್ಲಿದ್ದರು, ಜೊತೆಗೆ ಮೈಂಡ್ ಮತ್ತು ಮನಸ್ಸು ಎರಡಕ್ಕೂ ಕೂಡ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಅವ್ರನ್ನ ಅಡ್ಮಿಟ್ ಮಾಡಿದ್ವಿ. ಸುಮಾರು 68 ದಿನಗಳ ನಂತರ ಮತ್ತೆ ಅವ್ರನ್ನ ವಾಪಸ್ ಕರ್ಕೊಂಡು ಬಂದಿದ್ದೀವಿ. ಅವರಿನ್ನೂ ಯಥಾಸ್ಥಿತಿಗೆ ಬರಲಿಕ್ಕೆ ಸಾಕಷ್ಟು ಟೈಮ್ ಹಿಡಿಯುತ್ತೆ. ನಾನು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾಯಿದ್ದೀನಿ. ಕೆಲವೊಮ್ಮೆ ತುಂಬ ಚೆನ್ನಾಗಿ ಮಾತಾಡ್ತಿರ್ತಾರೆ, ಕೆಲವೊಮ್ಮೆ ತೀರಾ ಡಲ್ ಆಗ್ತಾರೆ. ಸೊ ಇನ್ನೂ ಅವರು ಸ್ಥಿತಿ ಸರಿಯಾಗಿ ಇಲ್ಲ ಅಂತಲೇ ಹೇಳ್ಬೋದು. ಕೆಲವು ಸತಿ ತುಂಬ ಕೋಪ ಬರುತ್ತೆ, ತುಂಬ ಬೇಜಾರು ಮಾಡ್ಕೋತಾರೆ, ಕೆಲವು ಸತಿ ಯಾವ ಜೊತೆನೂ ಮಾತಾಡಲ್ಲ. ಸೊ ಆದಷ್ಟು ನಾನು ಅವ್ರನ್ನ ನಮ್ಮ ದಾರಿಗೆ ತಗೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದೀನಿ, ವಾಪಸ್ ಯಥಾಸ್ಥಿತಿಗೆ ತರೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಮೇ ಬಿ ನಾನು ಅದರಲ್ಲಿ ಸಕ್ಸಸ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಅದೇ ಇನ್ನೂ ಸಮಯ ಹಿಡಿಯುತ್ತೆ ಅಂತ ಹೇಳ್ಬೋದು. ಯಾಕಿದೆಲ್ಲ ಹೇಳ್ತಿದ್ದೀನಿ ಅಂತಂದರೆ, ನಾನು ಈಗಾಗಲೇ ಮುಂದೆ ವ್ಲಾಗಲ್ಲೇ ಹೇಳಿದ್ದೀನಿ ಇದಕ್ಕೆ ಕಾರಣ ಏನು ಅಂತ. ಹೊಸೊಬ್ಬರು ಯಾರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಪ್ರೀವಿಯಸ್ ವೀಡಿಯೋಸ್ನ ನೋಡಿದ್ರೆ ನಿಮಗೆ ಡೀಟೇಲಾಗಿ ಅರ್ಥ ಆಗುತ್ತೆ, ಇಲ್ಲ ಏನು ಹೇಳ್ತೀನಿ ಅಂತ ಅನ್ನೋದು. ಮತ್ತು ಅದೇ ವಿಷಯನೇ ನಾನು ಇಲ್ಲಿ ರಿಪೀಟ್ ಮಾಡಲಿಕ್ಕೆ ಇಷ್ಟಪಡಲ್ಲ. ಸೊ ಸಾಧ್ಯ ಆದಷ್ಟು ನಾವು ಅವ್ರ ಜೊತೆಗೆ ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಅವ್ರನ್ನ ಫ್ರೀಯಾಗಿ ಇಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಮೇ ಬಿ ನಾನು ಇದರಲ್ಲಿ ಸಕ್ಸಸ್ ಆಗ್ತೀನಿ ಅಂತ ಅನ್ನೋ ಒಂದು ಹೋಪ್ ಇದೆ. ಹಾಗೆ ನಿಮ್ಮೆಲ್ಲರ ವಿಶಸ್ ಕೂಡ ನಮ್ಮ ಜೊತೆಗಿದೆಯಲ್ಲ, ಅಷ್ಟು ಸಾಕು. ಇದೊಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ನೋಡ್ಕೊಂಬರೋಣ. ರಾಗಿಯಿಂದ ನೀರು ದೋಸೆ ರೀತಿಯಲ್ಲಿ ಮಾಡುವಂಥ ಒಂದು ರೆಸಿಪಿ. ಮೊದಲನೇದಾಗಿ 1 ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 1.5 ಕಪ್ಪಷ್ಟು ನೀರು ಹಾಕಿ ಗಂಟಿಲ್ದಲ್ಲ ಇರೋ ರೀತಿಯಲ್ಲಿ ಚೆನ್ನಾಗಿ ಕಲಸಿ ಇಟ್ಬೇಡ. ಈ ರಾಗಿ ಹಿಟ್ಟು ನಾವು ಮಾಮೂಲಿ ಮುದ್ದೆಗೆಲ್ಲ ಮಾಡೋ ರೀತಿಯಲ್ಲೇ ಹಿಟ್ಟು ಮಾಡಿಸಿ ಇಟ್ಕೊಂಡಿರೋವಂಥದ್ದನ್ನೇ ಉಪಯೋಗಿಸ್ಕೊಂಡಿದ್ದೀನಿ. ರಾಗಿ ಹಿಟ್ಟು, ನೀರು ಇದಿಷ್ಟೇ ಇದೆ. ನಂತರ ನಾವು ಇದಕ್ಕೆ ಏನೇನೆಲ್ಲ ಬೇಕು ಅಂತ ಅದನ್ನು ಆ್ಯಡ್ ಮಾಡೋಣ. ಒಂದು 10 ನಿಮಿಷ ನಾನು ಇದನ್ನು ಕಲಸಿ ಮುಚ್ಚಿಟ್ಬಿಡ್ತಾ ಇದ್ದೀನಿ. 10 ನಿಮಿಷದ ನಂತರ ನಾವು ಇದಕ್ಕೆ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಂಥ ಟೈಮಲ್ಲಿ ಬೇಕಾದ್ರೆ ಸ್ಪೈಸಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಒಂದ್ಸತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದ್ರ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ಇಡ್ಲಿ ಹಿಟ್ಟು ಹಾಕ್ತಾಯಿದ್ದೀನಿ. ಇಡ್ಲಿ ಹಿಟ್ಟು, ದೋಸೆ ಹಿಟ್ಟು ಎರಡರಲ್ಲಿ ಯಾವುದನ್ನು ಬೇಕಾದ್ರೆ ನೀವು ಸೇರಿಸ್ಕೋಬೋದು. ಸೊ ಈ ಹಿಟ್ಟನ್ನು ಸೇರಿಸ್ಕೊಳ್ಳೋದ್ರಿಂದ ನಮಗೆ ನೀರು ದೋಸೆ ಆಗಲಿ ಅಥವಾ ರಾಗಿ ದೋಸೆ ಕಿತ್ತು ಹೋಗಲ್ಲ, ತುಂಬ ಚೆನ್ನಾಗಿ ಕಾವಲಿಯಿಂದ ಎದ್ದು ಬರುತ್ತೆ. ಸುಮಾರು ಒಂದು ಅರ್ಧ ಕಪ್ಪಷ್ಟಿದೆ. ಅಥವಾ ದೋಸೆ ಇಡ್ಲಿ ಹಿಟ್ಟು ಇಲ್ಲ ಅಂತಂದರೆ ಒಂದು 2-3 ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಆನಂತರ ಸಣ್ಣ ಕಟ್ ಮಾಡಿರೋಂಥ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಉಪ್ಪು ಇದಿಷ್ಟನ್ನ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/4 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು, ಅದರದ್ದು ಒಂದು ಘಮ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಅರೋಮನೂ ತುಂಬ ಚೆನ್ನಾಗಿ ಬರುತ್ತೆ ದೋಸೆನಲ್ಲಿ, ಹಾಗೆ ಡೈಜೆಷನ್ಗೂ ತುಂಬ ಒಳ್ಳೆಯದು. ಸೊ ಕರೆಕ್ಟಾಗಿದ್ದು ಹದ ಕರೆಕ್ಟ್ ಇದೆ ಅಂದರೆ 1 ಕಪ್ ರಾಗಿ ಹಿಟ್ಟಿಗೆ 1.5 ಕಪ್ಪಷ್ಟು ನೀರು, ಅರ್ಧ ಕಪ್ಪಷ್ಟು ದೋಸೆ ಹಿಟ್ಟು. ಸೊ ಮತ್ತೆ ನೀರೆಲ್ಲ ಹಾಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಕಾವಲಿ ಬಿಸಿ ಮಾಡಿಕೊಂಡು ಒಂದೇ ಒಂದು ಡ್ರಾಪಷ್ಟು ಎಣ್ಣೆ ಹಾಕಿ ಈರುಳ್ಳಿಯಿಂದ ಕಾವಲಿನ ಉಜ್ಜಿ ನಂತರ ನಾವು ದೋಸೆ ಮಾಡ್ಕೋಬೋದು. ದೋಸೆ ಹೆಂಚನ್ನು ಅಂದರೆ ಕಾವಲಿನ ತುಂಬ ಜಾಸ್ತಿ ಕಾಯಿಸ್ಕೋಬಾರ್ದು, ಹದವಾಗಿ ಅದನ್ನು ಕಾಯಿಸ್ಕೊಂಡ ನಂತರನೇ ದೋಸೆ ಹಾಕ್ಕೋಬೇಕು. ಹಾಗೆ ಇದನ್ನು ಉಜ್ಜಕ್ಕೆಲ್ಲ ಹೋಗಬಾರ್ದು. ನೀರು ದೋಸೆ ಎಲ್ಲ ಹೇಗೆ ಮಾಡ್ತೀವೋ ಅದೇ ರೀತಿಯಲ್ಲಿ ಸ್ವಲ್ಪ ತಿಕ್ಕಾಗಿ ಇದನ್ನು ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕಿ 2 ಕಡೆಗೂ ಬೇಯಿಸಿ ತೆಕ್ಕೊಂಡ್ರೆ ಆಯಿತು. ತುಂಬ ರುಚಿಯಾಗೂ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಇದಕ್ಕೆ ಬೇಕಾದ್ರೆ ನೀವು ಕ್ಯಾರೆಟ್ ತುರಿದ್ಬಿಟ್ಟು ಹಾಕ್ಕೋಬೋದು, ಸೋರೆಕಾಯಿ ತುರಿದ್ಬಿಟ್ಟು ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು.
ಈ ಥರದ ದೋಸೆಗೆ ಯಾವುದೇ ರೀತಿ ಚಟ್ನಿ ಅಥವಾ ಏನು ಸಾಂಬಾರು ಜೊತೆಗೆ ಸರ್ವ್ ಮಾಡ್ಬೋದು. ನಾನು ಇಲ್ಲಿ ಚಟ್ನಿ ಪುಡಿ ಮಾಡಿಟ್ಟಿದ್ದೆ. ಚಟ್ನಿ ಪುಡಿ ಮತ್ತು ತುಪ್ಪ ಹಚ್ಕೊಂಡು ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಬೇಸಿಗೆನಲ್ಲಿ ಮೊಸರು ಜೊತೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅದು ಚಿಲ್ಡ್ ಆಗಿರೋಂಥ ಮೊಸರಿಗೆ ಸ್ವಲ್ಪ ಬೆಲ್ಲದ ಪುಡಿ ಹಾಕ್ಕೊಂಡು ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ವಾರ ಪೂರ್ತಿ ತುಂಬಾ ಕೆಲಸ ಇತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಮತ್ತೆ ಹೊಸದಾಗಿ 2 ಪ್ರಾಡಕ್ಟನ್ನು ನಾವು ಆ್ಯಡ್ ಮಾಡಿದ್ವಿ. ಅದು ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್. ಸೊ ಮನೇಲಿ ಮಾಡುವಂಥ ಧನಿಯಾ ಪೌಡರ್ಗೂ ಅಂಗಡಿನಲ್ಲಿ ಮಾಡುವಂಥ ಧನಿಯಾ ಪೌಡರ್ಗೂ ಕಂಪೇರ್ ಮಾಡಿ ನೋಡಿದ್ರೆ ನಿಜಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಮನೆಯಲ್ಲಿ ನಾವು ಹುರಿದು ಅದಕ್ಕೆ ಅರಿಶಿಣದ ಕೊಂಬು ಮತ್ತು ಕರಿಬೇವು ಸೊಪ್ಪು ಕೂಡ ಒಣಗಿಸಿ ಮತ್ತು ಹುರಿದು ಪೌಡ್ರ್ ಮಾಡಿಸಿರ್ತೀವಿ. ತುಂಬ ಚೆನ್ನಾಗಿರುತ್ತೆ. ಧನಿಯಾ ಪೌಡ್ರು ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ. ಹಾಗೆ ಚಿಲ್ಲಿ ಪೌಡ್ರು ಕೂಡ ನಮಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು ಹೇಗಿರುತ್ತೋ ಅದೇ ರೀತಿಯಲ್ಲೇ ಮನೆಯಲ್ಲೇ ನಾವು ಮಾಡ್ಕೋಬೋದು. ನಾನು ಅದಕ್ಕೆ 2 ರೀತಿ ಅಥವಾ 3 ರೀತಿ ಚಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಬಣ್ಣನೂ ಚೆನ್ನಾಗಿರುತ್ತೆ, ಹಾಗೆ ರುಚಿನೂ ಚೆನ್ನಾಗಿರುತ್ತೆ. ಈ ಥರದ ಹೋಮ್ ಮೇಡ್ ಮಸಾಲೆಗಳನ್ನು ಬಳಸಿ ಅಡುಗೆ ಮಾಡೋದ್ರಿಂದ ಕೂಡ ಅಡುಗೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮತ್ತೊಂದು ಹೊಸ ಪ್ರಾಡಕ್ಟ್ನ ನಾವು ಈ ವಾರದಲ್ಲಿ ಆ್ಯಡ್ ಆನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಯುಗಾದಿ ಹಬ್ಬದಷ್ಟರಲ್ಲಿ ನಿಮಗೆ ಸ್ಪೆಷಲ್ ಆಫರ್ ಜೊತೆಗೆ ಹೊಸ ಮಸಾಲ ಪ್ರಾಡಕ್ಟ್ಸ್ನ ಕೂಡ ಬಿಡುಗಡೆ ಮಾಡ್ತಾಯಿದ್ದೀವಿ. ಸೊ ಪ್ಲೀಸ್ ಪ್ರತಿದಿನ ವಿಡಿಯೋ ನೋಡ್ತಾ ಇರಿ. ಹಾಗೆ ಇವಾಗ ನಾವು ಕಳಿಸ್ತಿರೋಂಥ ಈ ಎಲ್ಲ ಆರ್ಡರ್ಸ್, ಈ ವಾರದಲ್ಲಿ ಬಂದಿರೋವಂಥ ಆರ್ಡರ್ಸ್ ತುಂಬ ಖುಷಿ ಆಯಿತು. ಬ್ಯಾಕ್ ಟು ಬ್ಯಾಕ್ ತುಂಬ ಜನ ನಮಗೆ ಆರ್ಡರ್ಸ್ನ ಕೊಡ್ತಿದ್ದಾರೆ. ಹಾಗೆ ಹೊಸದಾಗಿ ಬಿಟ್ಟಿರೋವಂಥ ಈ 2 ಆರ್ಡರ್ಸ್ ಅಂದರೆ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ನ ಕೂಡ ಒಂದ್ಸತಿ ಟ್ರೈ ಮಾಡಿ, ಬಹುಶಃ ನಿಮಗೂ ಇಷ್ಟ ಆಗುತ್ತೆ. ಸೊ ಡಿಯರ್ಸ್, ಇದು ಒಂದು ಸ್ಮಾಲ್ ಅಪ್ಡೇಟ್ ಜೊತೆಗೆ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಮಿಲೆಟ್ ಮಿಕ್ಸ್ ಆಗಲಿ, ಸಾಂಬಾರ್ ಪೌಡರ್ ಆಗಲಿ, ರೆಡ್ ಚಿಲ್ಲಿ ಪೌಡರ್ ಆಗಲಿ, ಧನಿಯಾ ಪೌಡರ್ ಆಗಲಿ ಒಂದ್ಸತಿ ನೀವು ಕೂಡ ತರಿಸ್ಕೊಂಡು ಟ್ರೈ ಮಾಡಿ ನೋಡಿ, ಬಹುಶಃ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಈ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗ್ಬರಲಾ?